ಹೋಗುದಿಲ್ಲ, ನೋಡೋ ಅವಶ್ಯಕತೆನೇ ಇಲ್ಲ. ಹೋಗುದಿಲ್ಲ, ನೋಡೋ ಅವಶ್ಯಕತೆನೇ ಇಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಸ್ಯಾಂಡಲ್ವುಡ್ಡಿನ ಪ್ರಸಿದ್ಧ ನಟಿ ಬಿಗ್ ಬಾಸ್ ಖ್ಯಾತಿಯ ಖುಷಿ ತಾಪಂಡ ಅವರ ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ನಡೆದ ಒಂದು ಘಟನೆ ಈಗ ಇಡೀ ಚಿತ್ರರಂಗ ಮಾತ್ರವಲ್ಲದೆ ಸಾರ್ವಜನಿಕ ವಲಯದಲ್ಲೂ ಭಾರೀ ಸಂಚಲನ ಸೃಷ್ಟಿಸಿದೆ. ನಟಿಯ ಆಪ್ತ ಗೆಳೆಯ ಉದ್ಯಮಿ ವೈಶಾಖ್ ಉಪಾಧ್ಯಾಯ ಖುಷಿ ಅವರ ಫ್ಲಾಟ್ನಲ್ಲೇ ನೇಣು ಬಿಗಿದುಕೊಂಡು ಸಾವನ್ನ ಕಂಡಿದ್ದಾರೆ. ವೈಶಾಖ್ ಈಗಾಗಲೇ ಮದುವೆಯಾಗಿ 14 ವರ್ಷದ ಮಗನಿದ್ದರೂ ಅವರು ಖುಷಿ ತಾಪಂಡ ಮನೆಗೆ ಪದೇ ಪದೇ ಬರುತ್ತಿದ್ದುದು ಯಾಕೆ? ಇಬ್ಬರ ನಡುವೆ ಇದ್ದ ಸಂಬಂಧವೇನು? ಅಷ್ಟಕ್ಕೂ ಸುಖ ಜೀವನ ನಡೆಸುತ್ತಿದ್ದ ಉದ್ಯಮಿ ಇದ್ದಕ್ಕಿದ್ದಂತೆ ಇಂತಹ ತೀವ್ರ ನಿರ್ಧಾರ ತೆಗೆದುಕೊಳ್ಳಲು ಕಾರಣವಾದರೂ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ಬಿಗ್ ಟ್ವಿಸ್ಟ್ನ ಸಂಪೂರ್ಣ ಇತಿಹಾಸವನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಸವಿವರವಾಗಿ ವಿವರಿಸ್ತೀನಿ, ನೋಡಿನ ಬನ್ನಿ. ಮೊದಲಿಗೆ ವೈಶಾಖ್ ಉಪಾಧ್ಯಾಯ ಯಾರು, ಅವರ ಹಿನ್ನೆಲೆ ಏನು ಅಂತ ನೋಡೋದಾದರೆ, ಮೊದಲಿಗೆ ನಾವು ಪ್ರಾಣವನ್ನ ಕಳೆದುಕೊಂಡಿರುವಂತಹ ವೈಶಾಖ್ ಉಪಾಧ್ಯಾಯ ಯಾರು ಅನ್ನೋದನ್ನ ನೋಡೋಣ. ವೈಶಾಖ್ ಬೆಂಗಳೂರಿನ ಉದ್ಯಮ ವಲಯದ ಗುರುತಿಸಿಕೊಂಡಿದ್ದ 45 ವರ್ಷದ ವ್ಯಕ್ತಿ. ಸುಮಾರು 15 ವರ್ಷಗಳ ಹಿಂದೆಯೇ ಇವರಿಗೆ ವಿವಾಹವಾಗಿತ್ತು. ಇವರಿಗೊಬ್ಬ 14 ವರ್ಷದ ಎಮ್ಮೆಯ ಮಗನೂ ಇದ್ದಾನೆ. ಮೇಲ್ನೋಟಕ್ಕೆ ಇವರ ಸಂಸಾರ ಚೆನ್ನಾಗಿ ಕಾಣಿಸುತ್ತಿದ್ದರೂ ಒಳಗೊಳಗೆ ಬಿರುಗಾಳಿ ಎದ್ದಿತ್ತು. ಇತ್ತೀಚಿನ ವರ್ಷಗಳಲ್ಲಿ ವೈಶಾಖ್ ಹಾಗೂ ಅವರ ಪತ್ನಿ ನಡುವೆ ತೀವ್ರ ಸ್ವರೂಪದ ಕೌಟುಂಬಿಕ ಕಲಹಗಳು ಶುರುವಾಗಿದ್ದವು. ಪತ್ನಿಯೊಂದಿಗಿನ ವೈಮನಸ್ಸು ಮಿತಿಮೀರಿದಾಗ ವೈಶಾಖ್ ತಮ್ಮ ಸ್ವಂತ ಕುಟುಂಬದಿಂದ ದೂರ ಉಳಿಯಲು ಆರಂಭಿಸಿದರು. ಮಾನಸಿಕವಾಗಿ ಜರ್ಜರಿತರಾಗಿದ್ದ ಇವರಿಗೆ ಆ ಸಮಯದಲ್ಲಿ ಆಸರೆಯಾಗಿದ್ದು ನಟಿ ಖುಷಿ ತಾಪಂಡ. ಖುಷಿ ತಾಪಂಡ ಮತ್ತು ವೈಶಾಖ್ ನಡುವೆ ಕಳೆದ ಕೆಲವು ವರ್ಷಗಳಿಂದ ಅತ್ಯಂತ ಆಪ್ತವಾದ ಸ್ನೇಹವಿತ್ತು. ಕೌಟುಂಬಿಕ ಸಮಸ್ಯೆಯಿಂದ ನೊಂದಿದ್ದ ವೈಶಾಖ್ ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿರುವ ಖುಷಿ ಅವರ ಅಪಾರ್ಟ್ಮೆಂಟ್ ಫ್ಲಾಟ್ಗೆ ಆಗಾಗ ಬಂದು ಹೋಗುತ್ತಿದ್ದರು. ಇವರಿಬ್ಬರ ನಡುವೆ ಎಷ್ಟು ನಂಬಿಕೆ ಇತ್ತಂದರೆ, ಖುಷಿ ಅವರ ಫ್ಲಾಟ್ನ ಒಂದು ಕೀ, ಡೂಪ್ಲಿಕೇಟ್ ಕೀ ಸದಾ ವೈಶಾಖ್ ಬಳಿಯೇ ಇರುತ್ತಿತ್ತು. ನಟಿ ಮನೆಯಲ್ಲಿ ಇಲ್ಲದ ಸಮಯದಲ್ಲೂ ವೈಶಾಖ್ ಅಲ್ಲಿಗೆ ಬಂದು ಉಳಿದುಕೊಳ್ಳುತ್ತಿದ್ದರು. ಇದೇ ಕಾರಣಕ್ಕೆ ಇವರಿಬ್ಬರ ಸಂಬಂಧದ ಬಗ್ಗೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹಲವು ರೀತಿಯ ಚರ್ಚೆಗಳು ನಡೆಯುತ್ತಿವೆ. ಆದರೆ ವೈಶಾಖ್ ಅವರ ಆತ್ಮಹತ್ಯೆಗೆ ಕೇವಲ ಕೌಟುಂಬಿಕ ಕಲಹ ಕಾರಣವಾಗಿರಲಿಲ್ಲ. ಇದರ ಹಿಂದೆ ಮತ್ತೊಂದು ಕರಾಳ ಆರ್ಥಿಕ ಸಂಕಷ್ಟದ ಕಥೆಯೂ ಇತ್ತು. ಹೌದು ವೀಕ್ಷಕರೇ, ವೈಶಾಖ್ ಕೇವಲ ವೈಯಕ್ತಿಕ ಜೀವನದಲ್ಲಿ ಮಾತ್ರವಲ್ಲ, ವೃತ್ತಿಪರ ಜೀವನದಲ್ಲಿ ಭಾರಿ ಪೆಟ್ಟು ತಿಂದಿದ್ದರು. ಕೆಲವು ತಿಂಗಳುಗಳ ಹಿಂದೆ ಉದ್ಯಮಿ ಅರವಿಂದ್ ರೆಡ್ಡಿ ಎಂಬುವವರಿಗೆ 7 ಕೋಟಿ ರೂಪಾಯಿ ಹಣ ನೀಡುವಂತೆ ಬೇಡಿಕೆ ಇಟ್ಟು ಕೊಲೆ ಬೆದರಿಕೆ ಹಾಕಿದ ಗಂಭೀರ ಸ್ವರೂಪ ವೈಶಾಖ್ ಮೇಲಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ವೈಶಾಖ್ ಅವರನ್ನು ಬಂಧಿಸಿ ಜೈಲುಗಟ್ಟಿದ್ದರು. ಜೈಲಿನಿಂದ ಬೇಲ್ ಮೇಲೆ ಹೊರಬಂದ ನಂತರ ವೈಶಾಖ್ ಅವರ ಇಮೇಜ್ ಸಂಪೂರ್ಣವಾಗಿ ಧೂಳುಪಟವಾಗಿತ್ತು. ಉದ್ಯಮದಲ್ಲಿ ಭಾರಿ ನಷ್ಟ ಉಂಟಾಗಿ ಸಾಲದ ಸುಳಿಗೆ ಸಿಲುಕಿದ್ದರು. ಜೈಲು ವಾಸ, ಸಾರ್ವಜನಿಕವಾಗಿ ಉಂಟಾದ ಅಪಮಾನ ಮತ್ತು ಆರ್ಥಿಕ ತೊಂದರೆಗಳು ಅವರನ್ನ ತೀವ್ರ ಮಾನಸಿಕ ಖಿನ್ನತೆಗೆ ದೂಡಿದ್ದವು. ಇನ್ನು ಘಟನೆ ನಡೆದ ದಿನದಂದು ನಟಿ ಖುಷಿ ತಾಪಂಡ ಶೂಟಿಂಗ್ ಅಥವಾ ವೈಯಕ್ತಿಕ ಕೆಲಸದ ನಿಮಿತ್ತ ಮನೆಯಲ್ಲಿ ಇರಲಿಲ್ಲ. ಇದನ್ನ ಮನಗಂಡ ವೈಶಾಖ್ ತಮ್ಮ ಬಳಿ ಇದ್ದ ಡೂಪ್ಲಿಕೇಟ್ ಕೀ ಬಳಸಿ ಖುಷಿ ಅವರ ಫ್ಲಾಟ್ಗೆ ಬಂದಿದ್ದಾರೆ. ಮಾನಸಿಕವಾಗಿ ಸಂಪೂರ್ಣ ಸೋತು ಹೋಗಿದ್ದ ಅವರು ಸಾವಿಗೂ ಶರಣಾಗಲು ನಿರ್ಧರಿಸಿದ್ದರು. ಆದರೆ ನೇಣು ಬಿಗಿದುಕೊಳ್ಳುವ ಮುನ್ನ ವೈಶಾಖ್ ನಟಿ ಖುಷಿ ತಾಪಂಡ ಅವರಿಗೆ ಫೋನ್ ಕರೆ ಮಾಡಿದ್ದಾರೆ. ನನಗೆ ಜೀವನ ಸಾಕಾಗಿದೆ, ನಾನು ಇನ್ನು ಬದುಕಿರಕ್ಕೆ ನನಗೆ ಇಷ್ಟ ಇಲ್ಲ ಎಂದು ಕಣ್ಣೀರಿಡುತ್ತಿದ್ದಾರೆ. ವೈಶಾಖ್ ಆಡಿದ ಮಾತಿನಿಂದ ಆತಂಕಗೊಂಡ ನಟಿ ಖುಷಿ ತಕ್ಷಣವೇ ಪೊಲೀಸರಿಗೂ ಹಾಗೂ ವೈಶಾಖ್ ಅವರ ಕುಟುಂಬದವರಿಗೆ ವಿಷಯ ಮುಟ್ಟಿಸಿ ತಾವು ಕೂಡ ಗಾಬರಿಯಿಂದ ಫ್ಲಾಟ್ನತ್ತ ಧಾವಿಸಿದ್ದಾರೆ. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. ನಟಿ ಖುಷಿ ತಾಪಂಡ ಮತ್ತು ಪೊಲೀಸರು ಫ್ಲಾಟ್ನ ಬಾಗಿಲು ತೆರೆದು ಒಳ ಪ್ರವೇಶಿಸಿದಾಗ ಅಲ್ಲಿ ಭೀಕರ ದೃಶ್ಯ ಕಣ್ಣಿಗೆದುರಾಗಿತ್ತು. ವೈಶಾಖ್ ಆಗಾಗಲೇ ಬೆಡ್ರೂಮ್ನಲ್ಲಿ ಸಾವನ್ನ ಅಪ್ಪಿದ್ದು ಕೊನೆಯುಸಿರೆಳೆದಿದ್ದರು. ಅಷ್ಟರಲ್ಲಿಯೇ ಕಾಲ ಮಿಂಚಿ ಹೋಗಿತ್ತು. ಸದ್ಯಕ್ಕೆ ರಾಜರಾಜೇಶ್ವರಿ ನಗರ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಯುಡಿಆರ್ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಖುಷಿ ತಾಪಂಡ ಅವರ ಹೇಳಿಕೆಯನ್ನು ದಾಖಲಿಸಿಕೊಂಡಿದ್ದಾರೆ. ಒಂದು ಕಡೆ ಕೌಟುಂಬಿಕ ಕಲಹ,
ಇನ್ನೊಂದು ಕಡೆ ಕೋಟ್ಯಾಂತರ ರೂಪಾಯಿ ಸಾಲ ಮತ್ತು ಜೈಲುವಾಸದ ಅಪಮಾನ, ಈ ಎಲ್ಲಾ ಕಾರಣಗಳು ಸೇರಿ ಒಬ್ಬ ಉದ್ಯಮಿಯ ಬದುಕನ್ನು ಹೀಗೆ ದುರಂತವಾಗಿ ಕೊನೆಗಳಿಸಿದೆ. ವೀಕ್ಷಕರೇ, ಯಾವುದೇ ಸಮಸ್ಯೆಗೆ ಸಾವು ಖಂಡಿತವಾಗಿ ಪರಿಹಾರವಲ್ಲ. ಈ ಘಟನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಪ್ರಮುಖ ಸುದ್ದಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.